ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ. ಈ ತೃತೀಯ ಭಾಷೆ ಹಿಂದಿಯ FA1 ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದರ ಉತ್ತರಗಳನ್ನು ನೋಡೋಣ. ಇಲ್ಲಿ ನೋಡಿ, ವಿಷಯ ತೃತೀಯ ಭಾಷಾ ಹಿಂದಿ, ಕಕ್ಷಾ 8ವಿ. ಇಲ್ಲಿ ಡೇಟ್ ಮತ್ತು ಅಂಕ ಎಷ್ಟು ಅಂಕದ್ದು? ಇದು 20 ಅಂಕದ ಪ್ರಶ್ನೆ ಪತ್ರಿಕೆ. ಮೊದಲಿಗೆ ಏನಿದೆ ನೋಡಿ, ಸಹಿ ವಿಕಲ್ಪ ಚುನ್ಕರ್ ಲಿಖಿಯೇ. ವಿಕಲ್ಪ ಅಂತಂದರೆ ವಿರುದ್ಧಾರ್ಥಕ ಶಬ್ದವನ್ನು ಹುಡುಕಿ ಬರೆಯಿರಿ ಅಂತ. ವಿಶ್ವಾಸ ಶಬ್ದ ಕಾ ವಿಲೋಮ್ ಶಬ್ದ ಹೈ. ನೋಡಿ, ವಿಶ್ವಾಸ ಶಬ್ದದ ವಿರುದ್ಧ ಶಬ್ದ ಯಾವುದು? ತುಂಬ ಸುಲಭ ಇದೆ ನೋಡಿ, ಅವಿಶ್ವಾಸ್. ವಿಶ್ವಾಸ ಶಬ್ದದ ವಿಲೋಮ ಶಬ್ದ ಅವಿಶ್ವಾಸ್. ರೋಟಿ ಶಬ್ದ ಕಾ ಅನ್ಯ ವಚನ ರೂಪ ಹೈ. ನೋಡಿ, ರೋಟಿ ಇದು ಏಕವಚನ ಇದೆ. ಬಹುವಚನ ಏನು? ರೋಟಿಯಾ. ರೋಟಿ ರೋಟಿಯಾ ಇದು ಬಹುವಚನ. ಇವಕ್ಕೆ ಎಷ್ಟೆಷ್ಟು ಅಂಕ? ಒಂದೊಂದು ಅಂಕ. ಇನ್ನು ಅನುರೂಪ ಪ್ರಶ್ನೆ ಲಿಖಿಯೇ. ನೋಡಿ, ಅನುರೂಪ ಅಂದರೆ ಸಮಾನಾರ್ಥಕ ಇರುವಂಥ ಒಂದು ಶಬ್ದವನ್ನು ಬರೆಯಿರಿ. ನದಿ ಬಹನ. ಮುರಳಿ, ಮುರಳಿಗೆ ಏನಂತ ಬರಿಬೇಕು? ಗಾನ. ಮುರಳಿಗೆ ಏನಂತ ಬರಿಬೇಕು? ಗಾನ. ಪಕ್ಷಿ ಘೋಸಲ. ಪಕ್ಷಿ ಎಲ್ಲಿರ್ತದೆ? ಘೋಸಲ. ಚೂಹ ಎಲ್ಲಿರ್ತದೆ? ಬಿಲ್. ಬಿಲದಲ್ಲಿ ಚೂಹ ಇರ್ತದೆ. ಪಕ್ಷಿ ಗೂಡಿನಲ್ಲಿರ್ತದೆ. ಘೋಸ್ಲಾದಲ್ಲಿದ್ದರೆ ಚೂಹ ಬಿಲದಲ್ಲಿ ಇರ್ತದೆ. ನದಿಗೆ ಏನಂತೇವೆ? ಬಹನ. ನದಿ ಹರಿಯುತ್ತದೆ. ಮುರಳಿ ಏನಾಗ್ತದೆ? ಕೊಳಲು, ಗಾನ, ಹಾಡಲಿಕ್ಕೆ ಬರ್ತದೆ, ಗಾನ. ನಿಮ್ನಲಿಖಿತ ಪ್ರಶ್ನೋಂಕೆ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ನೋಡಿ, ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಅಂತ. ಹಮೇ ಕಿಸ್ ಪರ್ ಬಲಿ ಬಲಿ ಜಾನಾ ಚಾಹಿಯೇ. ನಮಗೆ ಯಾವುದರ ಮೇಲೆ ನಾವು ಬಲಿದಾನ ಮಾಡಬೇಕು, ತ್ಯಾಗ ಮಾಡಬೇಕು ಅಂತ ಪ್ರಶ್ನೆ ಇದೆ. ಉತ್ತರ ಏನು ನೋಡೋಣ ಈಗ. ಹಮೇ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾ ಚಾಹಿಯೇ. ಹಮೇ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾ ಚಾಹಿಯೇ. ಮಾತೃಭೂಮಿಗಾಗಿ ನಾವು ಬಲಿದಾನವನ್ನು ಮಾಡಬೇಕು, ನಾವು ತ್ಯಾಗವನ್ನು ಮಾಡಬೇಕು. ನಮ್ಮ ದೇಶಕ್ಕಾಗಿ ನಾವು ಪ್ರಾಣವನ್ನು ಅರ್ಪಿಸಲಿಕ್ಕೂ ಕೂಡ ಸಿದ್ಧರಾಗಿರಬೇಕು ಅಂತ. भारत पर दुश्मनों ने कब आक्रमण किया? भारत पर दुश्मनों ने 1965 की एक शाम के समय ಆಕ್ರಮಣ ಕಿಯಾ. ನೋಡಿ, ಭಾರತದ ಮೇಲೆ ವೈರಿಗಳು 1965ರ ಒಂದು ಸಂಜೆ ಆಕ್ರಮಣವನ್ನು ಮಾಡಿದರು. ಇನ್ನು ಮುಂದಿನ ಭಾಗದಲ್ಲಿ ನೋಡಿ, 2 ಅಂಕದ ಪ್ರಶ್ನೆ. ನಿಮ್ನಲಿಖಿತ ಪ್ರಶ್ನೋಂಕೆ 2-3 ವಾಕ್ಯೋं में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಹೀರಾನೆ ಚಂಪಾಸೆ ಕ್ಯಾ ಕಹಾ. ಹೀರಾ ಚಂಪಾನಿಗೆ ಏನು ಹೇಳಿದಳು? ಹೀರಾನೆ ಚಂಪಾಸೆ ಕಹಾ ಏಕ್ ರಾಜ್ ಕಿ ಬಾತ್ ಹೈ. ಹೀರಾನು ಚಂಪಾಳಿಗೆ ಹೇಳಿದಳು, ಒಂದು ರಹಸ್ಯದ ಮಾತಿದೆ. ಜಾನ್ತಿ ಹೋ ಆಜ್ ಕ್ಯಾ ಹುವಾ. ಇವತ್ತೇನಾಯ್ತು ಗೊತ್ತಾಯ್ತಾ? ಉನ್ಕೆ ಮುಹ್ ಸೆ ಕಬೂತರ್ ಕೆ ಪಂಖ್ ನಿಕ್ಲೆ ಬಹುತ್ ಸಾರೆ. ಇವತ್ತು ಅವನ ಬಾಯಿಂದ ಪಾರಿವಾಳದ ಪಂಖಗಳು ಬಹಳಷ್ಟು ಬಂದವು ಅಂತ. ಬಾಯಿಂದ ಬಿದ್ದು. ಅದು ಹೆಂಗೆ? ಬಹಳಷ್ಟು ಬಂದವು ಅಂತ. ಮುಜೆ ಚಿಂತಾ ಹೋ ರಹಿ ಹೈ. ನನಗೆ ಚಿಂತೆ ಆಗ್ತಾ ಇದೆ. ಪರ್ ಕಿಸಿ ಸೆ ಮತ್ ಕಹನಾ. ಆದರೆ ಇದನ್ನು ಯಾರ ಮುಂದೂ ಹೇಳಬೇಡ ಅಂತ ಹೇಳಿದಳು. ಪಾನಿ ಕೈಸೆ ಬರ್ಸ್ತಾ ಹೈ. ನದಿಯಾ ಕೈಸೆ ಬಹತಿ ಹೈ. ನೀರು ಯಾವ ರೀತಿ ಬೀಳ್ತದೆ ಅಂದರೆ ಮಳೆ ಯಾವ ರೀತಿ ಆಗ್ತದೆ. ನದಿಯಾ ಕೈಸೆ ಬಹತಿ ಹೈ. ನದಿಗಳು ಹೇಗೆ ಹರಿತವೆ. ವಾರಿಧರೋಂಕೆ ಮಿಟ್ ಜಾನೆ ಸೆ ಪಾನಿ ಬರಸ್ತಾ ಹೈ. ಮೋಡಗಳು ಕರಗೋದ್ರಿಂದ ಮಳೆ ಸುರಿತದೆ. ನದಿಯಾ ತರು ಗಿರಿವರ್ ಸೆ ಗಿರಕರ್ ಬಹತಿ ಹೈ. ನೋಡಿ, ನದಿಗಳು ಒಂದು ಪರ್ವತಗಳಿಂದ ಧುಮುಕಿ ಕೆಳಗೆ ಹರಿಯುತ್ತವೆ ಅಂತ.
9ನೇ ಪ್ರಶ್ನೆ ನೋಡಿ, निम्नलिखित प्रश्नों के 2-3 वाक्यों में उत्तर लिखिए ಅಂತ. युद्ध भूमि को जाते हुए पुत्र के सिर पर हाथ रखकर माँ ने क्या आशीर्वाद दिया. ನೋಡ, ಯುದ್ಧ ಭೂಮಿಗೆ ಹೊರಟಂತ ಮಗನ ತಲೆಯ ಮೇಲೆ ಕೈಯನ್ನಿಟ್ಟು ಆ ತಾಯಿಯು ಏನೆಂದು ಆಶೀರ್ವಾದ ಮಾಡಿದಳು. युद्ध भूमि को जाते हुए पुत्र के सिर पर हाथ रख ಆಶೀರ್ವಾದ ದೇತೆ ಹುಯೇ ಮಾನೆ ಕಹ. ಯುದ್ಧ ಭೂಮಿಗೆ ಹೊರಟಂತ ಮಗನ ತಲೆಯ ಮೇಲೆ ಕೈಯನ್ನಿಟ್ಟು ಆಶೀರ್ವಾದ ಮಾಡುತ್ತಾ ತಾಯಿ ಹೇಳ್ತಾಳೆ, ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ. ನೋಡಿ, ಈ ಸಮಯದಲ್ಲಿ ರಾಷ್ಟ್ರ ರಕ್ಷಣೆಯನ್ನು ಮಾಡೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ. ಜಾವೋ ಔರ್ ದೃಢತಾ ಸೆ ಅಪನೆ ಕರ್ತವ್ಯ ಕಾ ಪಾಲನ್ ಕರೋ. ಹೋಗು, ದೃಢವಾಗಿ ನಿಶ್ಚಯವಾಗಿ ನೀನು ನಿನ್ನ ಕರ್ತವ್ಯವನ್ನು ಪಾಲಿಸು. ಯಾದ್ ರಹೆ, ಆದರೆ ನೆನಪಿಡು, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ್ ಪರ್ ನೈ. ಭಾರತೀಯ ಪರಂಪರೆ ಒಂದು ಸಂಪ್ರದಾಯ ಏನಿದೆ ಅಂದರೆ, ನಾವು ಎದೆಯ ಮೇಲೆ ಗುಂಡಿನ ಒಂದು ಆಹ್ವಾನವನ್ನು ಮಾಡ್ತೀವಿ, ಬೆನ್ನು ಮೇಲೆ ಅಲ್ಲ ಅಂತ. ಅಂದರೆ ನಾವು ಬೆನ್ನು ತೋರಿಸಿ ಓಡಿ ಹೋಗೋರಲ್ಲ, ಧೈರ್ಯವಾಗಿ ಎದುರಿಗೆ ನಿಂತು ಯುದ್ಧವನ್ನು ಮಾಡ್ತೀವಿ ಅಂತ ತಾಯಿ ಹೇಳ್ತಾಳೆ. ನೀನು ಅದೇ ಥರ ಯುದ್ಧವನ್ನು ಮಾಡುವಂತ ತಾಯಿ ಹೇಳ್ತಾಳೆ. ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ನೋಡಿ, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಭೋಲೋಜಿ ಕೋ ಖಾಸಿ ಆಯಿ. ಭೋಲು ಅವರಿಗೆ ಕೆಮ್ಮು ಬಂದಿತು. ಜಿ ಅಂತ ಇದೆಯಲ್ಲ, ಅದಕ್ಕೆ ಭೋಲು ಅವರಿಗೆ ಕೆಮ್ಮು ಬಂದಿತು. ರಾಷ್ಟ್ರ ರಕ್ಷಾ ಕರ್ನಾ ಹಮಾರೆ ಸಬ್ಸೆ ಬಡಾ ಕರ್ತವ್ಯ ಹೈ. ಕನ್ನಡದಲ್ಲಿ ಯಾವ ರೀತಿ ಬರಿತೀವಿ ಇದನ್ನ? ರಾಷ್ಟ್ರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಅತಿ ದೊಡ್ಡ ಕರ್ತವ್ಯವಾಗಿದೆ. ಸಬ್ಸೆ ಬಡಾ ಕರ್ತವ್ಯ ಹೈ. ಯಹ ಚಮತ್ಕಾರ ದೇಖ್ನೆ ಲೋಗ್ ಆನೆ ಲಗೆ. ಈ ಚಮತ್ಕಾರ ನೋಡಲು ಜನ ಬರುತ್ತಿದ್ದರು. ಈ ಚಮತ್ಕಾರ ನೋಡಲು ಜನ ಬರತೊಡಗಿದರು ಅಂತ ಆಗಬೇಕಿದು, ಬರತೊಡಗಿದರು. ಆನೆ ಲಗೆ. सच बोले, कविता पूर्ण कीजिए. सच बोले जीवन वारे. सच बोले सच बात विचारे, भले काम पर जीवन वारे, मिलकर रहे नियम अपनाए, बीती बातों को बिसराए. ಈ ರೀತಿ ಈ ಕವನವನ್ನು ಸಾಲುಗಳನ್ನು ಬಾಯ್ಪಾಠ ಮಾಡಿ ನೀವು ಬರೀಬೇಕು. ಇಲ್ಲಿಗೆ ನಾವು ಈ FA1 ಪ್ರಶ್ನೆ ಪತ್ರಿಕೆ, ಹಿಂದಿಯ ನಿಮ್ಮ FA1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ಎಲ್ಲ ವಿಷಯಗಳನ್ನು ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು.